ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾನೇ ರುಚಿಯಾಗಿರೋ ಅಂತ ಬಾದಾಮಿ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ಈ ಬಾದಾಮಿ ಹಲ್ವಾನ ನಾನು ಮಾಡ್ತಾ ಇಲ್ಲ, ನಮ್ಮ ಅತ್ತಿಗೆ ಮಾಡ್ತಾ ಇದ್ದಾರೆ. ತುಂಬಾನೇ ರುಚಿಯಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬಾದಾಮಿ ಹಲ್ವಾ ಮಾಡೋದಕ್ಕೆ ಮೊದಲು 1/4 kg ಬಾದಾಮಿನ ಬಿಸಿನೀರಲ್ಲಿ ನೆನೆಸಿಡಬೇಕು. ನೋಡಿ, ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನೆನೆಸಿದ್ರೆ ಸುಮ್ಮನೆ ಹಿಂಗಂದರೆ ಸಾಕು, 2 ಬೆರಳಲ್ಲಿ ಅಮ್ಕಿದ್ರೆ ಈ ಬಾದಾಮಿ ಸಿಪ್ಪೆ ಎಲ್ಲ ಓಪನ್ ಆಗುತ್ತೆ. ಈ ಥರ ಪೂರ್ತಿ ಬಾದಾಮಿ ಸಿಪ್ಪೆ ತೆಗೆದಿಟ್ಕೊಳ್ತೀನಿ. ನೆನೆಸಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬಾದಾಮಿನ ನಾವೀಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀವಿ. ಇದನ್ನು ಒಂದು ಅರ್ಧ ಲೋಟ ಹಾಲು ಹಾಕ್ಕೊಂಡು ತರಿಯಾಗಿ ಕೋರ್ಸಾಗಿ ಪುಡಿ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಬಾದಾಮಿನ ಹಿಂಗೆ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡೋಣ ಬನ್ನಿ. ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ರುಬ್ಬಿರೋವಂಥ ಬಾದಾಮಿನೆಲ್ಲ ಇದ್ರಲ್ಲಿ ಹಾಕ್ಕೊಂಡೆ. ಇನ್ನು ಉಳಿದಿರೋ 1 ಲೋಟ ಹಾಲು ತೊಗೊಂಡಿದ್ದೀವಿ, ಅದು ಅರ್ಧ ರುಬ್ಬಕ್ಕೆ ತೊಗೊಂಡಿದ್ದೀನಿ. ಇನ್ನು ಅರ್ಧ ಲೋಟನ ಈ ಬಾದಾಮಿಗೆ ಹಾಕಿ ಸ್ವಲ್ಪ ಹೊತ್ತು ಹಿಂಗೆ ಬಿಸಿ ಮಾಡೋಣ. ಮತ್ತು ನಾವು ಬಾದಾಮಿ ಎಷ್ಟು ತೊಗೊಂಡಿದ್ವೋ ಅಷ್ಟೇ ಪ್ರಮಾಣದ್ದು ಅದೇ ಬೌಲಲ್ಲಿ ಮೆಜರ್ಮೆಂಟ್ಗೆ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನೂ ಈಗ ಬಾದಾಮಿ ರುಬ್ಬಿರೋವಂಥ ಬಾದಾಮಿ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಇದು ಸ್ವಲ್ಪ ಬೇಯಿಸೋಣ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸೋಣ. ಈಗ ಸಕ್ಕರೆ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಮೆಲ್ಟ್ ಆದಮೇಲೆ ಒಂದು ಬೌಲಲ್ಲಿ ನಾವು ತಣ್ಣಗಿರೋ ಹಾಲಲ್ಲಿ ಕೇಸರಿ ದಳನ ಚೆನ್ನಾಗಿ ಕಲಸಿಟ್ಕೊಂಡಿರಬೇಕು. ಮತ್ತು ಅದನ್ನು ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಮತ್ತು ಇದೇ ಥರ ಹಿಂಗೆ ಸ್ಟಿರ್ ಮಾಡ್ತಾ ಇರಬೇಕು. ಅದ್ರ ಜೊತೆಗೆ 2 ಸ್ಪೂನು ತುಪ್ಪನ ಹಾಕೋತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ ಇಲ್ಲ, ಬರೀ 3-4 ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು. ನೀವು ಅಂದ್ಕೊಂಡಾಗ ಮಾಡಿಬಿಡ್ಬೋದು. ಜಸ್ಟ್ ಒಂದು 20 ಮಿನಿಟ್ಸಲ್ಲಿ ನಮ್ಮ ಬಾದಾಮಿ ಹಲ್ವಾ ರೆಡಿ ಆಗುತ್ತೆ. ಭಾಳ ಟೇಸ್ಟಿಯಾಗಿರುತ್ತೆ. ನೀವು ಹೋಟೆಲ್ನಲ್ಲಿ ತಿನ್ನೋ ಅಂಥ ಬಾದಾಮಿ ಹಲ್ವಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ಬೇಕೋ ಮಾಡ್ಕೋಬೋದು. ಇದಕ್ಕೆ ಫುಡ್ ಕಲರ್ ಆದಂಥ ಕೇಸರಿ ಕಲರು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಹಾಕ್ಕೊಂಡ್ರೆ ಬಾದಾಮಿ ಹಲ್ವಾ ಒಳ್ಳೆ ಕಲರ್ ಬರುತ್ತೆ, ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೇ ರೀತಿ ಇದನ್ನು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ತಾ ಅದನ್ನು ಕುದಿಸ್ಬೇಕು. ನೋಡಿ, ಹಿಂಗೆ ಒಂದು 10 ನಿಮಿಷ ಇದೇ ಥರ ನೀವು ಸ್ಟಿರ್ ಮಾಡ್ತಾ ಇದ್ದರೆ ಅದು ಬಾದಾಮಿ ಗಟ್ಟಿ ಆಗ್ತಾ ಬರುತ್ತೆ. ಮತ್ತು ಈಗ ಒಂದು 2 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲದ್ರೆ ಲಮ್ಸ್ ಆಗಿಬಿಡುತ್ತೆ. ಇದು ಸೈಡೆಲ್ಲ ಬಿಡೋದಕ್ಕೆ ಶುರು ಆಗುತ್ತೆ, ಆವಾಗ ಅದನ್ನು ಆಫ್ ಮಾಡ್ಕೋಬೇಕು. ಅಲ್ಲಿವರೆಗೂ ಇನ್ನೂ ಒಂದು 5 ನಿಮಿಷ ಇದೇ ಥರ ಸ್ಟಿರ್ ಮಾಡ್ತಾ ಇರೋಣ. ನೋಡಿ, ಹಿಂಗೆ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಿದ್ಮೇಲೆ ಹಿಂಗೆ ಸೈಡಲ್ಲೆಲ್ಲ ಬಿಡ್ತಾ ಬರುತ್ತೆ, ತುಪ್ಪ ಬಿಡ್ತಾ ಇದೆ, ಮತ್ತು ಅದೊಂಥರ ಗ್ಲಾಸಿಯಾಗಿ ಕಾಣುತ್ತೆ. ಆವಾಗ ಬಾದಾಮಿ ಹಲ್ವಾ ರೆಡಿಯಾಗಿದೆ ಅಂತ. ಇವಾಗ ಈ ಥರ ಕನ್ಸಿಸ್ಟೆನ್ಸಿ ಇದೆ. ಬಟ್ ಅದು ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತೆ. ತುಂಬ ಜಾಸ್ತಿ ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಒಂಥರ ಪಾಕ ಥರ ಆಗಿಬಿಡುತ್ತೆ. ಸೊ ಇವಾಗ ನಮ್ಮ ಬಾದಾಮಿ ಹಲ್ವಾ ರೆಡಿ ಇದೆ. ನೀವು ಎಲ್ಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಬಿಸಿ ಬಿಸಿ ಬಾದಾಮಿ ಹಲ್ವಾ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಕೆಲವೇ ಇಂಗ್ರೀಡಿಯೆಂಟ್ ಉಪಯೋಗಿಸ್ಕೊಂಡು ಎಷ್ಟು ಬೇಗ ಎಷ್ಟು ಫಾಸ್ಟಾಗಿ ಮಾಡಿದ್ರು ಅಂತ ಅಂದ್ಬಿಟ್ಟು ಇವರು ತುಂಬ ಸಲ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಅವ್ರ ಹತ್ರನೇ ಮಾಡಿಸ್ದೆ. ತುಂಬ ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ. ಒಂಚೂರು ಟೇಸ್ಟ್ ಮಾಡಿ ನೋಡಿದೆ. ಬೇರೆಯವರೆಲ್ಲ ಕೋವಾ ಹಾಕಿ ಎಲ್ಲ ಮಾಡ್ತಾರೆ, ಆ ವೆರೈಟಿ ಕೂಡ ನನ್ನ ಚಾನಲಲ್ಲಿ ಮಾಡಿದ್ದೀನಿ. ಆದರೆ ಕಂಪ್ಲೀಟ್ ಬಾದಾಮಿನೇ ಉಪಯೋಗಿಸಿ ಮಾಡೋದ್ರಿಂದ ಅದ್ರ ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಯಾವುದೇ ಒಂದು ಫ್ಲೇವರ್ ಹಾಕಿಲ್ಲ ಅಂತ ಅಂದರೆ ಏಲಕ್ಕಿ ಪುಡಿ ಆ ಥರ ಏನು ಹಾಕದೇ ಇರೋದ್ರಿಂದ ಬಾದಾಮಿ ಫ್ಲೇವರೇ ಇದೆ. ರುಚಿ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.